ಸಿಎಂ ಸಿದ್ದರಾಮಯ್ಯ 45 ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಜೊತೆಗೆ ರಾಜಕೀಯ ಸಂಧ್ಯಾ ಕಾಲದಲ್ಲಿ ಮೂಡ ಅನ್ನುವಂತಹ ಕಪ್ಪು ಚುಕ್ಕೆಯಿಂದಾಗಿ ಜರ್ಜರಿತರಾಗಿ ಹೋಗಿದ್ರು. ಅವರ ಜೊತೆಗೆ ಅವರ ಪತ್ನಿ ಮತ್ತು ಬಾಮೈದನ ಹೆಸರು ಕೂಡ ತಗಲಾಕೊಂಡಿತ್ತು. ಈಗ ಆ ಪ್ರಕರಣದಲ್ಲಿ 2 ಕೇಸಲ್ಲಿ ಸದ್ಯದ ಮಟ್ಟಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಯಾವುದು ಆ 2 ಕೇಸ್ ಕಂಪ್ಲೀಟ್ ಆದ ಡೀಟೇಲ್ಸ್? ಸಿಎಂ ಸಿದ್ದರಾಮಯ್ಯ, ಅನ್ನರಾಮಯ್ಯ, ಅಹಿಂದರಾಮಯ್ಯ ಅಂತ ಕಳೆದ 45 ವರ್ಷದಿಂದ ಕಳಂಕರಹಿತ ರಾಜಕಾರಣ ಮಾಡಿದ ಸವ್ಯಸಾಚಿ ರಾಜಕಾರಣಿ. ಆದ್ರೆ ರಾಜಕೀಯ ಸಂಧ್ಯಾ ಕಾಲದಲ್ಲಿರೋ ಸಿಎಂ ಸಿದ್ದರಾಮಯ್ಯಗೆ ಮುಡಾ ಎಂಬ ಕಪ್ಪು ಕಲೆ ಅಂಟಿದೆ. ಮುಡಾ ಕೇಸ್ನಲ್ಲಿ ಸಿದ್ದರಾಮಯ್ಯಗೆ ಡಬಲ್ ರಿಲೀಫ್. ಸಿಎಂ ಪತ್ನಿ ಇಡಿ ನೋಟಿಸ್ಗೆ ತಡೆ ಕೊಟ್ಟ ಹೈಕೋರ್ಟ್. ಮುಡಾ ನಿವೇಶನ ಹಂಚಿಕೆ ಹಗರಣದಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆಯಾಗಿದೆ ಎಂಬ ಆರೋಪದಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಮತ್ತು ಸಚಿವ ಬೈರತಿ ಸುರೇಶ್ಗೆ ವಿಚಾರಣೆಗೆ ಹಾಜರಾಗುವಂತೆ ಇಡಿ ನೋಟಿಸ್ ಕೊಟ್ಟಿತ್ತು. ಇದನ್ನ ಪ್ರಶ್ನೆ ಮಾಡಿ ಸಿಎಂ ಪತ್ನಿ ಮತ್ತು ಸಚಿವ ಸುರೇಶ್ ಹೈಕೋರ್ಟ್ ಮೊರೆ ಹೋಗಿದ್ರು. ಸದ್ಯ ಇಬ್ಬರಿಗೂ ನೀಡಿದ್ದ ಇಡಿ ನೋಟಿಸ್ಗೆ ಹೈಕೋರ್ಟ್ ತಡೆ ನೀಡಿದೆ. ಫೆಬ್ರವರಿ 10ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಸಿಬಿಐ ತನಿಖೆ ಅರ್ಜಿಯಲ್ಲೂ ಸಿಎಂಗೆ ತಾತ್ಕಾಲಿಕ ರಿಲೀಫ್. ಹೌದು, ಇಂದು ಸಿದ್ದರಾಮಯ್ಯ ಕುಟುಂಬದ ಪಾಲಿಗೆ ಶುಭ ಸೋಮವಾರ ಎಂದ್ರೆ ತಪ್ಪಾಗಲ್ಲ. 2 ಕೇಸ್ನಲ್ಲಿ ಸಿದ್ದು ಕುಟುಂಬಕ್ಕೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಮುಡಾ ಹಗರಣದ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಅಂತ ಕೋರಿ ಸಲ್ಲಿಕೆಯಾದ ಅರ್ಜಿ ವಿಚಾರಣೆ ಧಾರವಾಡ ಕೋರ್ಟ್ನಲ್ಲಿ ನಡೆಯಿತು. ಸಿಎಂ ಸಿದ್ದರಾಮಯ್ಯ ಹಾಗೂ ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲರು ವಾದ ಮಂಡನೆ ಮಾಡಿದ್ರು. ಈ ವಾದ ಪ್ರತಿವಾದ ಆಲಿಸಿದ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಆದೇಶವನ್ನ ಕಾಯ್ದಿರಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಎಂ ಸಿದ್ದರಾಮಯ್ಯ 45 ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಜೊತೆಗೆ ರಾಜಕೀಯ ಸಂಧ್ಯಾ ಕಾಲದಲ್ಲಿ ಮೂಡ ಅನ್ನುವಂತಹ ಕಪ್ಪು ಚುಕ್ಕೆಯಿಂದಾಗಿ ಜರ್ಜರಿತರಾಗಿ ಹೋಗಿದ್ರು. ಅವರ ಜೊತೆಗೆ ಅವರ ಪತ್ನಿ ಮತ್ತು ಬಾಮೈದನ ಹೆಸರು ಕೂಡ ತಗಲಾಕೊಂಡಿತ್ತು. ಈಗ ಆ ಪ್ರಕರಣದಲ್ಲಿ 2 ಕೇಸಲ್ಲಿ ಸದ್ಯದ ಮಟ್ಟಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಯಾವುದು ಆ 2 ಕೇಸ್ ಕಂಪ್ಲೀಟ್ ಆದ ಡೀಟೇಲ್ಸ್? ಸಿಎಂ ಸಿದ್ದರಾಮಯ್ಯ, ಅನ್ನರಾಮಯ್ಯ, ಅಹಿಂದರಾಮಯ್ಯ ಅಂತ ಕಳೆದ 45 ವರ್ಷದಿಂದ ಕಳಂಕರಹಿತ ರಾಜಕಾರಣ ಮಾಡಿದ ಸವ್ಯಸಾಚಿ ರಾಜಕಾರಣಿ. ಆದ್ರೆ ರಾಜಕೀಯ ಸಂಧ್ಯಾ ಕಾಲದಲ್ಲಿರೋ ಸಿಎಂ ಸಿದ್ದರಾಮಯ್ಯಗೆ ಮುಡಾ ಎಂಬ ಕಪ್ಪು ಕಲೆ ಅಂಟಿದೆ. ಮುಡಾ ಕೇಸ್ನಲ್ಲಿ ಸಿದ್ದರಾಮಯ್ಯಗೆ ಡಬಲ್ ರಿಲೀಫ್. ಸಿಎಂ ಪತ್ನಿ ಇಡಿ ನೋಟಿಸ್ಗೆ ತಡೆ ಕೊಟ್ಟ ಹೈಕೋರ್ಟ್. ಮುಡಾ ನಿವೇಶನ ಹಂಚಿಕೆ ಹಗರಣದಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆಯಾಗಿದೆ ಎಂಬ ಆರೋಪದಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಮತ್ತು ಸಚಿವ ಬೈರತಿ ಸುರೇಶ್ಗೆ ವಿಚಾರಣೆಗೆ ಹಾಜರಾಗುವಂತೆ ಇಡಿ ನೋಟಿಸ್ ಕೊಟ್ಟಿತ್ತು. ಇದನ್ನ ಪ್ರಶ್ನೆ ಮಾಡಿ ಸಿಎಂ ಪತ್ನಿ ಮತ್ತು ಸಚಿವ ಸುರೇಶ್ ಹೈಕೋರ್ಟ್ ಮೊರೆ ಹೋಗಿದ್ರು. ಸದ್ಯ ಇಬ್ಬರಿಗೂ ನೀಡಿದ್ದ ಇಡಿ ನೋಟಿಸ್ಗೆ ಹೈಕೋರ್ಟ್ ತಡೆ ನೀಡಿದೆ. ಫೆಬ್ರವರಿ 10ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಸಿಬಿಐ ತನಿಖೆ ಅರ್ಜಿಯಲ್ಲೂ ಸಿಎಂಗೆ ತಾತ್ಕಾಲಿಕ ರಿಲೀಫ್. ಹೌದು, ಇಂದು ಸಿದ್ದರಾಮಯ್ಯ ಕುಟುಂಬದ ಪಾಲಿಗೆ ಶುಭ ಸೋಮವಾರ ಎಂದ್ರೆ ತಪ್ಪಾಗಲ್ಲ. 2 ಕೇಸ್ನಲ್ಲಿ ಸಿದ್ದು ಕುಟುಂಬಕ್ಕೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಮುಡಾ ಹಗರಣದ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಅಂತ ಕೋರಿ ಸಲ್ಲಿಕೆಯಾದ ಅರ್ಜಿ ವಿಚಾರಣೆ ಧಾರವಾಡ ಕೋರ್ಟ್ನಲ್ಲಿ ನಡೆಯಿತು. ಸಿಎಂ ಸಿದ್ದರಾಮಯ್ಯ ಹಾಗೂ ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲರು ವಾದ ಮಂಡನೆ ಮಾಡಿದ್ರು. ಈ ವಾದ ಪ್ರತಿವಾದ ಆಲಿಸಿದ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಆದೇಶವನ್ನ ಕಾಯ್ದಿರಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಸಿಎಂ ಸಿದ್ದರಾಮಯ್ಯ 45 ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಜೊತೆಗೆ ರಾಜಕೀಯ ಸಂಧ್ಯಾ ಕಾಲದಲ್ಲಿ ಮೂಡ ಅನ್ನುವಂತಹ ಕಪ್ಪು ಚುಕ್ಕೆಯಿಂದಾಗಿ ಜರ್ಜರಿತರಾಗಿ ಹೋಗಿದ್ರು. ಅವರ ಜೊತೆಗೆ ಅವರ ಪತ್ನಿ ಮತ್ತು ಬಾಮೈದನ ಹೆಸರು ಕೂಡ ತಗಲಾಕೊಂಡಿತ್ತು. ಈಗ ಆ ಪ್ರಕರಣದಲ್ಲಿ 2 ಕೇಸಲ್ಲಿ ಸದ್ಯದ ಮಟ್ಟಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಯಾವುದು ಆ 2 ಕೇಸ್ ಕಂಪ್ಲೀಟ್ ಆದ ಡೀಟೇಲ್ಸ್? ಸಿಎಂ ಸಿದ್ದರಾಮಯ್ಯ, ಅನ್ನರಾಮಯ್ಯ, ಅಹಿಂದರಾಮಯ್ಯ ಅಂತ ಕಳೆದ 45 ವರ್ಷದಿಂದ ಕಳಂಕರಹಿತ ರಾಜಕಾರಣ ಮಾಡಿದ ಸವ್ಯಸಾಚಿ ರಾಜಕಾರಣಿ. ಆದ್ರೆ ರಾಜಕೀಯ ಸಂಧ್ಯಾ ಕಾಲದಲ್ಲಿರೋ ಸಿಎಂ ಸಿದ್ದರಾಮಯ್ಯಗೆ ಮುಡ ಎಂಬ ಕಪ್ಪು ಕಲೆ ಅಂಟಿದೆ. ಮುಡ ಕೇಸ್ನಲ್ಲಿ ಸಿದ್ದರಾಮಯ್ಯಗೆ ಡಬಲ್ ರಿಲೀಫ್. ಸಿಎಂ ಪತ್ನಿ ಇಡಿ ನೋಟಿಸ್ಗೆ ತಡೆ ಕೊಟ್ಟ ಹೈಕೋರ್ಟ್. ಮುಡ ನಿವೇಶನ ಹಂಚಿಕೆ ಹಗರಣದಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆಯಾಗಿದೆ ಎಂಬ ಆರೋಪದಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಮತ್ತು ಸಚಿವ ಬೈರತಿ ಸುರೇಶ್ಗೆ ವಿಚಾರಣೆಗೆ ಹಾಜರಾಗುವಂತೆ ಇಡಿ ನೋಟಿಸ್ ಕೊಟ್ಟಿತ್ತು. ಇದನ್ನ ಪ್ರಶ್ನೆ ಮಾಡಿ ಸಿಎಂ ಪತ್ನಿ ಮತ್ತು ಸಚಿವ ಸುರೇಶ್ ಹೈಕೋರ್ಟ್ ಮೊರೆ ಹೋಗಿದ್ರು. ಸದ್ಯ ಇಬ್ಬರಿಗೂ ನೀಡಿದ್ದ ಇಡಿ ನೋಟಿಸ್ಗೆ ಹೈಕೋರ್ಟ್ ತಡೆ ನೀಡಿದೆ. ಫೆಬ್ರವರಿ 10ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಸಿಬಿಐ ತನಿಖೆ ಅರ್ಜಿಯಲ್ಲೂ ಸಿಎಂಗೆ ತಾತ್ಕಾಲಿಕ ರಿಲೀಫ್. ಹೌದು, ಇಂದು ಸಿದ್ದರಾಮಯ್ಯ ಕುಟುಂಬದ ಪಾಲಿಗೆ ಶುಭ ಸೋಮವಾರ ಎಂದ್ರೆ ತಪ್ಪಾಗಲ್ಲ. 2 ಕೇಸ್ನಲ್ಲಿ ಸಿದ್ದು ಕುಟುಂಬಕ್ಕೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಮುಡ ಹಗರಣದ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಅಂತ ಕೋರಿ ಸಲ್ಲಿಕೆಯಾದ ಅರ್ಜಿ ವಿಚಾರಣೆ ಧಾರವಾಡ ಕೋರ್ಟ್ನಲ್ಲಿ ನಡೆಯಿತು. ಸಿಎಂ ಸಿದ್ದರಾಮಯ್ಯ ಹಾಗೂ ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲರು ವಾದ ಮಂಡನೆ ಮಾಡಿದ್ರು. ಈ ವಾದ ಪ್ರತಿವಾದ ಆಲಿಸಿದ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಆದೇಶವನ್ನ ಕಾಯ್ದಿರಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಎಂ ಸಿದ್ದರಾಮಯ್ಯ 45 ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಜೊತೆಗೆ ರಾಜಕೀಯ ಸಂಧ್ಯಾ ಕಾಲದಲ್ಲಿ ಮೂಡ ಅನ್ನುವಂತಹ ಕಪ್ಪು ಚುಕ್ಕೆಯಿಂದಾಗಿ ಜರ್ಜರಿತರಾಗಿ ಹೋಗಿದ್ರು. ಅವರ ಜೊತೆಗೆ ಅವರ ಪತ್ನಿ ಮತ್ತು ಬಾಮೈದನ ಹೆಸರು ಕೂಡ ತಗಲಾಕೊಂಡಿತ್ತು. ಈಗ ಆ ಪ್ರಕರಣದಲ್ಲಿ 2 ಕೇಸಲ್ಲಿ ಸದ್ಯದ ಮಟ್ಟಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಯಾವುದು ಆ 2 ಕೇಸ್ ಕಂಪ್ಲೀಟ್ ಆದ ಡೀಟೇಲ್ಸ್? ಸಿಎಂ ಸಿದ್ದರಾಮಯ್ಯ, ಅನ್ನರಾಮಯ್ಯ, ಅಹಿಂದರಾಮಯ್ಯ ಅಂತ ಕಳೆದ 45 ವರ್ಷದಿಂದ ಕಳಂಕರಹಿತ ರಾಜಕಾರಣ ಮಾಡಿದ ಸವ್ಯಸಾಚಿ ರಾಜಕಾರಣಿ. ಆದ್ರೆ ರಾಜಕೀಯ ಸಂಧ್ಯಾ ಕಾಲದಲ್ಲಿರೋ ಸಿಎಂ ಸಿದ್ದರಾಮಯ್ಯಗೆ ಮುಡ ಎಂಬ ಕಪ್ಪು ಕಲೆ ಅಂಟಿದೆ. ಮುಡ ಕೇಸ್ನಲ್ಲಿ ಸಿದ್ದರಾಮಯ್ಯಗೆ ಡಬಲ್ ರಿಲೀಫ್. ಸಿಎಂ ಪತ್ನಿ ಇಡಿ ನೋಟಿಸ್ಗೆ ತಡೆ ಕೊಟ್ಟ ಹೈಕೋರ್ಟ್. ಮುಡ ನಿವೇಶನ ಹಂಚಿಕೆ ಹಗರಣದಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆಯಾಗಿದೆ ಎಂಬ ಆರೋಪದಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಮತ್ತು ಸಚಿವ ಬೈರತಿ ಸುರೇಶ್ಗೆ ವಿಚಾರಣೆಗೆ ಹಾಜರಾಗುವಂತೆ ಇಡಿ ನೋಟಿಸ್ ಕೊಟ್ಟಿತ್ತು. ಇದನ್ನ ಪ್ರಶ್ನೆ ಮಾಡಿ ಸಿಎಂ ಪತ್ನಿ ಮತ್ತು ಸಚಿವ ಸುರೇಶ್ ಹೈಕೋರ್ಟ್ ಮೊರೆ ಹೋಗಿದ್ರು. ಸದ್ಯ ಇಬ್ಬರಿಗೂ ನೀಡಿದ್ದ ಇಡಿ ನೋಟಿಸ್ಗೆ ಹೈಕೋರ್ಟ್ ತಡೆ ನೀಡಿದೆ. ಫೆಬ್ರವರಿ 10ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಸಿಬಿಐ ತನಿಖೆ ಅರ್ಜಿಯಲ್ಲೂ ಸಿಎಂಗೆ ತಾತ್ಕಾಲಿಕ ರಿಲೀಫ್. ಹೌದು, ಇಂದು ಸಿದ್ದರಾಮಯ್ಯ ಕುಟುಂಬದ ಪಾಲಿಗೆ ಶುಭ ಸೋಮವಾರ ಎಂದ್ರೆ ತಪ್ಪಾಗಲ್ಲ. 2 ಕೇಸ್ನಲ್ಲಿ ಸಿದ್ದು ಕುಟುಂಬಕ್ಕೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಮುಡ ಹಗರಣದ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಅಂತ ಕೋರಿ ಸಲ್ಲಿಕೆಯಾದ ಅರ್ಜಿ ವಿಚಾರಣೆ ಧಾರವಾಡ ಕೋರ್ಟ್ನಲ್ಲಿ ನಡೆಯಿತು. ಸಿಎಂ ಸಿದ್ದರಾಮಯ್ಯ ಹಾಗೂ ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲರು ವಾದ ಮಂಡನೆ ಮಾಡಿದ್ರು. ಈ ವಾದ ಪ್ರತಿವಾದ ಆಲಿಸಿದ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಆದೇಶವನ್ನ ಕಾಯ್ದಿರಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.